ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಅಪೂರ್ವ ಅಂತಾನೆ ಹೇಳಬಹುದು. ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಇವತ್ತು ಕೃಷಿ ಭೂಮಿ ಅಂದಾಗ ನಿರ್ಲಕ್ಷ್ಯ ಮಾಡುವ ಸಂದರ್ಭದಲ್ಲಿ ಕೃಷಿಕ ಜೀವನವನ್ನ ಅಪ್ಪಿಕೊಂಡು ಆ ಭೂಮಿ ತಾಯಿಗೆ ಗೌರವನ್ನ ಸೂಚಿಸುವ ಮೂಲಕ ಸಮಗ್ರ ಬೆಳೆಯನ್ನ ಬೆಳೆದು ಭೂಮಿಯಲ್ಲಿ ಚಿನ್ನದಂತ ಬೆಳೆಯನ್ನ ಬೆಳೆಯುವ ಮೂಲಕ 4 ಜನಕ್ಕೆ ಮಾದರಿಯಾಗಿದ್ದಾರೆ. ಮಾತ್ರವಲ್ಲ, ಆಯುರ್ವೇದ ಆಸ್ಪತ್ರೆಯ ಮೂಲಕ ಜನರಿಗೆ ಹಲವಾರು ಉಪಕಾರದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ HM ಯೋಗಾನಂದ ಮೂರ್ತಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗಾನಂದ ಮೂರ್ತಿ ಇವರು ಕೃಷಿಕರು ಮತ್ತು ಹೋರಾಟಗಾರರು. ಮೂಲತಃ ಚಿತ್ರದುರ್ಗದ ಚಳ್ಳಕೆರೆ ಅರವಿಗೊಂಡ ಹಳ್ಳಿಯವರಾದ ಇವರು ಸದ್ಯ ಮದ್ದೂರಿನಲ್ಲಿ ಕುಟುಂಬದೊಂದಿಗೆ ವಾಸವಿದ್ದಾರೆ. ಇವರು ವೇದಾವತಿ ನದಿ ನೀರು ಉಳಿಸೋಕೆ ಹೋರಾಟ ಮಾಡಿ ಜನರಿಗೆ ಮರಳಿನ ಮಹತ್ವವನ್ನ ತಿಳಿಸಿದ ಮಹಾನುಭಾವ. ಇದರ ಜೊತೆಗೆ ಸಮಗ್ರ ಕೃಷಿ ಮಾಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. GTV ತುಂಬ ಆಭಾರಿಯಾಗಿದ್ದೇನೆ. ನಾನು 2010ರಲ್ಲಿ ಮರಳು ಟೆಂಡರ್ ಕರೆದಾಗ ಮರಳೆಲ್ಲ ಹೋರಾಟ ಮಾಡಿ ಸುಮಾರು ನದಿ ಇದರಲ್ಲಿ ಭಾಗದಲ್ಲಿ ಮರಳಿಲ್ದಾಗ ಜನ ನೀರು ಭಾಳ ಹಾಹಾಕಾರ ಇತ್ತು. ನಮ್ಮ ಚಿತ್ರದುರ್ಗದ ಏಷ್ಯಾ ಖಂಡದಲ್ಲೇ ನೀರಿಲ್ಲ ಅಂತ ಭಾಳ ಅಭಾವ ಆಗಿತ್ತಾಗ ನನಗೆ ಅವಾಗ ಮನಗಂಡು ಮರಳು ತೆಗೆದುಬಿಟ್ರೆ ಭಾಳ ತೊಂದರೆ ಆಗುತ್ತೆ, ರೈತರ ಜೀವನ ಹಾಳಾಗುತ್ತೆ ಅಂತಂದು ರೈತರನ್ನೆಲ್ಲ ಒಗ್ಗೂಡಿಸಿ ಮರಳು ಟೆಂಡರ್ ಕ್ಯಾನ್ಸಲ್ ಮಾಡಿಬಿಟ್ಟು ಇವತ್ತಿಗೂ ಮರಳು ಇದೆ. ಮರಳು ತುಂಬ ಇದಿದೆ, ಚೆನ್ನಾಗಿ ನಡೀತಾ ಇದೆ. ಈಗಲೂ 10-15 ಅಡಿ ನೀರಿನಲ್ಲಿ ಮರಳಲ್ಲಿ ನೀರು ಬರ್ತಾ ಇದೆ. ಸಂತೋಷ ಆಗ್ತಾ ಇದೆ. ಈ GTV ಅವ್ರು ನಮ್ಗೆ ಅವಾರ್ಡ್ ಕೊಟ್ಟಿರೋದು ನಮ್ಗೆ ಗುರುಸಿ ನಾನು ಮಾಡಿದ ಸಾರ್ಥಕ ಆಗ್ತಾ ಇದೆ ಇದು ಕೆಲಸ ಅಂತ ಅನಿಸ್ತಾ ಇದೆ. ನಮ್ಮ ತಂದೆ ನಮ್ಮ ತಾತ ಎಲ್ಲ ನಾವೆಲ್ಲ ಕೃಷಿಯವರು. ನಮ್ಮ ತಂದೆ ಗ್ರಾಜ್ಯುಯೇಟ್ ಆಗಿದ್ರು, ರಾಜೀನಾಮೆ ಕೊಟ್ಬಿಟ್ಟು ವ್ಯವಸಾಯನೇ ಮಾಡಿಸ್ತಾ ಇದ್ರು. ನಮಗೆ ವ್ಯವಸಾಯ ಅಂದರೆ ತುಂಬ ಇಷ್ಟ. ನಾನು ನನ್ನ ಜೀವನ ಎಲ್ಲ ಮದ್ದೂರಲ್ಲಿ ನಮ್ಮದೇ ಸ್ವಂತ ಜಮೀನಿದ್ರಿಂದ ನಾವು ವ್ಯವಸಾಯದಲ್ಲಿ ಆಸಕ್ತಿ ಇದೆ. ರೈತರಿಗೂ ಇದು ಮಾದರಿ ಆಗಬೇಕು ಅಂತ ನಾವು ರೈತರಾಗಿದ್ದೀವಿ. ಅನೇಕ ಬೆಳೆಗಳು ಬೆಳೆದಿದ್ದೀವಿ ತೋಟದಲ್ಲಿ. ರೈತರೆಲ್ಲ ಇದೇ ರೀತಿ ಮಾಡಬೇಕು, ನಮ್ಮದು ಇದು ಅಂತ ಮಾಡಬೇಕಿದು. ನಾವು ಬೇರೆಯವ್ರಿಗೆಲ್ಲ ನಾವು ಬದುಕಿ ತೋರಿಸ್ಬೇಕು ಅಂತ ಮಾಡ್ಬೇಕು ಸರ್ ರೈತರು. ಸರ್, ಇವತ್ತು ಬಹುತೇಕರು ಕೃಷಿ ಜೀವನ ಅಥವಾ ಭೂಮಿಯನ್ನ ನಿರ್ಲಕ್ಷ್ಯ ಮಾಡ್ತಿರುವ ಸಂದರ್ಭದಲ್ಲಿ ಆ ಭೂಮಿಯಲ್ಲೇ ಬರಡು ಭೂಮಿಯಲ್ಲೇ ಬೆಳೆ ತೆಗಿಬಹುದು, ಚಿನ್ನದಂತ ಬೆಳೆ ತೆಗಿಬಹುದು ಅಂತ ಹೇಳಿ 4 ಜನಕ್ಕೆ ಮಾದರಿಯಾದಂತಹ ರೈತ ಜೀವನವನ್ನ ನಡೆಸ್ತಾ ಇದ್ದೀರಿ. ಏನು ಪ್ರೇರಣೆ ಆಯ್ತು ನಿಮಗೆ? ಯಾವಾಗಿಂದ ನಿಮ್ಮ ಕೃಷಿಕ ಜೀವನ ಅನ್ನೋದು ಆರಂಭ ಆಯ್ತು? ಇದು ಮೂಲತಃ ನಮ್ಮ ತಾತ ಅಜ್ಜಿ ರೈತರ ಕುಟುಂಬನೇ ನಮ್ದು. ನಮ್ಮ ತಂದೆಯವರು ಎಷ್ಟು ಬೇಕೋ ಅಷ್ಟು ಬೆಳೀತಾ ಇದ್ರಾಗ. ಅವಾಗ ಬೋರ್ವೆಲ್ಗಳು ಇರ್ಲಿಲ್ಲ, ಚಾನಲ್ ನೀರು ಬಂದ್ರೆ ಭತ್ತ ರಾಗಿ ಬೆಳೆಯೋರು. ಉಳ್ದಂಗೆ ಮನೆಗೆ ಬೇಕಾಗಷ್ಟು ಶೇಂಗಾ, ಈ ಥರದ್ದು ರೇಷ್ಮೆ 1-2-3 ಎಕರೆಲಿ ಈ ಥರ ಬೆಳೀತಾ ಇದ್ರು. ಕಾಲಕ್ರಮೇಣ ಹಂಗೆ ನಮ್ಗೆಲ್ಲ ಡಿವೈಡ್ ಮಾಡಿದ್ರು ನಮ್ಮ ಅಣ್ಣ ತಮ್ಮಗಳಿಗೆಲ್ಲ. ನಮಗೆ ಬಂದಿದ್ದು ಆಮೇಲೆ ನಮ್ಮ ಎಲ್ಲ ಸೇರಿ ಒಂದು 60 ಎಕರೆ ಇದೆ. ಈ ಕಡೆ 30, ಆ ಕಡೆ 60 ಎಕರೆ ಪ್ಲಾಟು. ಅದ್ರಲ್ಲಿ ನನಗೆ 23 ಎಕರೆ ಬಂದಿದೆ. ಆ 23 ಎಕರೆ ಒಂದು ಪ್ಲಾಟು, ಇನ್ನೊಂದಲ್ಲಿ ಒಂದು 6-7 ಎಕರೆ ಭತ್ತ ಬೆಳಿತೀವಿ. ಭತ್ತ ರಾಗಿ ಇದರಲ್ಲೆಲ್ಲ ಗಿಡ ಮರ ಬೆಳೆದಿದ್ದು. ನಮಗೆ ಪ್ರೇರೇಪಣೆ ಅಂದರೆ ನಮ್ಮ ಏಕಾಂತಯ್ಯನವರು ಹಿರಿಯೂರಲ್ಲಿ ಮಾಜಿ ಮಿನಿಸ್ಟ್ರು. ನಾನು ಊರಿಗೆ ಹೋಗ್ತಾ ಬರ್ತಾ ಅವ್ರ ತೋಟಕ್ಕೆ ಹೋಗಿ ಬರ್ತಾ ಇದ್ದೆ. ಚೆನ್ನಾಗಿ ಮಾಡಿದ್ರು ಅವರೆಲ್ಲ. ಇದು ನಾನು ಯಾಕೆ ಮಾಡಬಾರ್ದು? ಇದು ನಾವು ಮದ್ದೂರಲ್ಲಿರೋದು, ನಾನು ಭತ್ತ ರಾಗಿ ವಾರ ಬರೋಕ್ಕಾಗಲ್ಲ. ಆರ್ಟಿಕಲ್ಚರ್ ಇದನ್ನ ಮರ ಗಿಡ ಬೆಳೆಸಿ ಆರ್ಟಿಕಲ್ಚರ್ ಮಾಡಿದ್ರೆ ಇದರಲ್ಲಿ ಇಂಪ್ರೂವ್ ಆಗ್ಬೋದು ಅಂತ ನಾನು ಆರ್ಟಿಕಲ್ಚರ್ಗೆ ಹೋದೆ. ಒಂದರ ಗಿಡ ಮರ ಎಲ್ಲ ತೆಗೆಸ್ಬಿಟ್ಟು ಮೊದಲಿಗೆ 23 ಎಕರೆಲ್ಲೂ ಇಂಟರ್ ಕ್ರಾಪ್ ಮಾಡಿದ್ವಿ. ಮೂಸಂಬಿ, ಪಪ್ಪಾಯಿ 8 ಫೀಟ್ ಡಿಸ್ಟೆನ್ಸ್ ಅಲ್ಲಿ. ಅದು 16 ಅಡಿಗೆ ಮೂಸಂಬಿ, 8 ಅಡಿಗೆ ಪಪ್ಪಾಯಿ, ತೈವಾನ್ ರೆಡಿ ಅಂತ. ಆಂಧ್ರ ರೈಲ್ವೆ ಕೋಡೂರಿಂದ ಇದು ಮೂಸಂಬಿ ತರಿಸ್ತೀವಿ. ಮೂಸಂಬಿ ಬೆಳೆ ಚೆನ್ನಾಗಿ ಬಂತು. ಪಪ್ಪಾಯಲ್ಲಿ ವ್ಯಾಪಾರಸ್ಥರು ಮೋಸ ಮಾಡಿದ್ರು ನಮಗೆ. 10 ವೀಲ್ ಲೋಡಲ್ಲಿ ರಾಜಸ್ಥಾನ, ಬಾಂಬೆಗೆ ತಗೊಂಡೋಗೋದು, ಅಲ್ಲಿ ರೇಟ್ ಸಿಗ್ಲಿಲ್ಲ, ಲಾಸ್ ಆಯ್ತು ಅಂತ ನಮಗೆ ಬಹಳ ಮೋಸ ಮಾಡಿದ್ರು. ಇದನ್ನ ಗೊತ್ತಾಗ್ಬಿಟ್ಟು ಇವ್ರು ಹಿಂಗೆ ನಮಗೆ ಮೋಸ ಮಾಡ್ತಾರೆ ಅಂತ ನಾವೊಂದು 2.5 ಟನ್ ಲಗೇಜ್ ಗಾಡಿ ತಗೊಂಡ್ಬಿಟ್ಟು ಮೂಸಂಬಿ ಕ್ರಾಪ್ ಸ್ಟಾರ್ಟ್ ಆಯ್ತು. ಬೆಂಗಳೂರು, ತುಮಕೂರು ಎಲ್ಲೆಲ್ಲಿ ಕ್ರೌಡ್ ಇರುತ್ತೋ ಅಲ್ಲೆಲ್ಲ ನಮ್ಮ ಕಡಿಮೆ ರೇಟ್, ಅಂದ್ರೆ ಅಂಗಡಿಯಲ್ಲಿ 30 ರೂಪಾಯಿ ಇದೆ, ನಾವು 20 ರೂಪಾಯಿ. 2 ಟನ್ನು ಇದು ನಮ್ಮ ಸ್ವೀಟ್ ಇರೋದು ಮೂಸಂಬಿ. ಒಬ್ರು 1 kg ತಗೊಂಡ್ರೆ 5 kg 10 kg. 2 ಟನ್ ಅಂತಂದ್ರೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಖಾಲಿ ಆಗ್ಬಿಡೋದು. ಅದ್ರಲ್ಲಿ ನನಗೆ ಯಥೇಚ್ಛ ಲಾಭನ ಬಂತು ಆ ಟೈಮಲ್ಲಿ. ಆ ಮೂಸಂಬಿ ಮತ್ತೆ ಅದು ಒಂದು 6 ವರ್ಷ ಇತ್ತು. ನಮ್ಮ ತೋಟಕ್ಕೆ ಜನ ಜಾಸ್ತಿ ಬರಕ್ಕೆ ಶುರು ಮಾಡ್ಬಿಟ್ರು. ಆಗ ಸುತ್ತಮುತ್ತ ಯಾವ ತೋಟ ಇಲ್ಲ ಇಲ್ಲಿ, ಜನಗಳೆಲ್ಲ ಇದು ಮಾಡಿದ್ರು. ಆಮೇಲೆ ಮಕ್ಕಳು ಇದು ಪಿಕ್ನಿಕ್ ಕರ್ಕೊಂಬರೋದು ಸ್ಕೂಲವರು,
ಇವೆಲ್ಲ ಶುರುವಾದವು. ಅದು ಏನೋ ದೃಷ್ಟಿ ಅಂದ್ರೆ ನಾನು ನಂಬಲ್ಲ, ಅದು ಏನಾಯ್ತೋ ಗೊತ್ತಿಲ್ಲ. ಪರಿಣಾಮ ಅಂತೂ ಬೀರ್ತು. ಆ ಇಡೀ ತೋಟನೇ ಒಂಥರ ಡ್ರೈ ಆಗ್ಬಿಡ್ತದು. ಓಕೆ. ಹಾ ಹಾ. ಎಲ್ಲ ಮೂಸಂಬಿ ಗಿಡ ಹಂಗೆ ಕಾಯ್ದ ಹಂಗೆ ಒಣಗೋಗ್ಬಿಟ್ಟದು. ಅದನ್ನ ಮತ್ತೆ ಇಷ್ಟೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಮತ್ತೆ ಅದನ್ನ ಅದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾವು ಹಾಕಿಸ್ತೆ ಮೇಡಮ್. ಮಾವು ಆಲ್ಫೋನ್ಸು, ಬ್ಯಾನಿಶು, ಆಮೇಲೆ ಇದು ಕೇಸರು, ದಶೇರಿ, ಇಮಾಮ್ ಪಸಂದ್, ಈ ತರದ ವೆರೈಟಿ ಹಾಕಿಸ್ತೀವಿ. ಅದು ಬಂದ್ಮೇಲೆ ಅದನ್ನ ಹಂಗೆ ಓನ್ ಆಗಿ ಮಾರ್ಕೆಟ್ ಮಾಡಿದ್ವಿ. ಸಪೋಟೋನು ಇದೆ, ಇಂಟರ್ ಕ್ರಾಪ್. ಆಮೇಲೆ ಜಮ್ ನೇರಳೆ ಇದೆ, ಸೀಡ್ಲೆಸ್ ನೇರಳೆ ಇದೆ, ಆಮೇಲೆ ಬಿಳಿ ನೇರಳೆ ಇದೆ. ಬಾರ್ಡ್ರಿಗೆಲ್ಲ ಇದು ನಾವು ನಲ್ಲಿ ಇದೆಲ್ಲ ಹಾಕಿದ್ವಿ. ನಲ್ಲಿ, ಆಮೇಲೆ ಇದು ಇದೇನು ಎಲಿಫೆಂಟ್ ಆಪಲ್ ಅಂತಾರಲ್ಲ, ಇದು ಬೇಲ್ದಣ್ಣು, ಈ ಥರದವೆಲ್ಲ ಅವ ಹಾಕಿ. ಆಮೇಲೆ ಮಧ್ಯದಲ್ಲಿ ಖಾಲಿ ಇದೆಲ್ಲ ಹೊರದೇಶದ ಗಿಡಗಳು ತಂದು ಹಾಕ್ತೀವಿ. ಇಲ್ಲಿ ಯಾವ ಬರ್ತಾವ ನೋಡೋಣ, ನಮ್ಮ ವೆದರ್ಗೆ ಬಂದವ್ ನಾವು ಇಂಪ್ರೂವ್ ಮಾಡ್ಕೋಬಹುದು ಅಂತ. ಅದ್ರಲ್ಲಿ ಕೆಲವು ಬಂದು ಕೆಲವು ಇಲ್ಲ. ನಮ್ಮ ಮಾವಲ್ಲೂ ಈಗಲೂ ನಡೀತಾ ಇದೆ, ಚೆನ್ನಾಗಿದೆ ಪ್ಲಾಂಟೇಶನ್. ಈ ಥರ ಇಂಪ್ರೂವ್ ಆಗಿದೆ ಮೇಡಮ್. ಈಗ ಸವಾಲುಗಳು ಸಹಜವಾಗಿದ್ದೇ ಇರುತ್ತೆ ಕೃಷಿಕ ಜೀವನ ಅಂದಾಗ. ಬೀಜಗಳಿರ್ಬೋದು, ಗಿಡ ಬೆಳೆಯೋ ಸಂದರ್ಭದಲ್ಲಿ ಅಂದ್ರೆ ಒಂದು ಮಗುನ ಹೆಂಗೆ ಸಾಕ್ಬೇಕು ಹಂಗೆ ಗಿಡಗಳನ್ನ ಸಾಕಬೇಕಾಗತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ? ಅಲ್ಲಿ ಸಾಕಿದೀವಿ. ನನ್ನ ತಮ್ಮ ನೋಡ್ಕೊಂತಿದ್ದ ತೋಟ, ಅವ್ರ ಜಮೀನು ಇತ್ತು, ಅವರು ನೋಡ್ಕೊಂಡ, ಜೊತೆಗೆ ನಮ್ದು ಇದು ಮಾಡ್ಕೊಂಡು ಅದರಲ್ಲಿ ತುಂಬಾ ಶ್ರಮ ಪಟ್ಟಿದೀವಿ ಮೇಡಮ್. ಆ ಗಿಡದ್ದು ಕೆಲವು ವೆದರ್ಗೆ ಬರ್ತಿರ್ಲಿಲ್ಲ, ಕೆಲವು ನೀರ್ ಜಾಸ್ತಿ ಬಿಡಬಾರ್ದು, ಬಿಟ್ರೆ ಅದು ಗಿಡ ಒಣಗೋಗುತ್ತೆ. ಅದನ್ನ ನೋಡ್ಕೊಂಡು ಯಾವ ರೀತಿ ಮೆಥಡ್ ಯೂಸ್ ಮಾಡ್ಬೇಕು. ನಾನು ಬೇರೆ ತೋಟಕ್ಕೆ ಹೋದಾಗ ಬೇರೆ ಕಡೆ ಯಾರನ್ನ ಆಫೀಸರ್ಗಳು, ಅಗ್ರಿಕಲ್ಚರ್ ಆಫೀಸರ್, ಆರ್ಟಿಗ ಅವ್ರ ಹತ್ರ ಹೋದ ಬಾಯ್ ಹೇಳಿದ್ ಕೇಳ್ಬಿಟ್ಟು ಈ ತರ ಮಾಡ್ಬೋದು ಅಂತ ನಮ್ಮ ತಮ್ಮನಿಗೆ ಸಜೆಷನ್ ಕೊಡ್ತಾ ಇದ್ದೆ. ಆಮೇಲೆ ಹಂಗೆ ಆಳುಗಳು ಇದ್ರು, ಒಂದು 10 ವರ್ಷದಿಂದ ತುಂಬಾ ಚೆನ್ನಾಗಿದ್ರು ಹುಡುಗರು ಆಳುಗಳೆಲ್ಲ. ಈಗ ಆಳುಗಳದ್ದು ಬಹಳ ಕೊರತೆ ಆಗ್ಬಿಟ್ಟಿದೆ. ಈ ಸರ್ಕಾರದವರು ಫ್ರೀ ಕೊಟ್ಟು ನಾವು ರೈತರು ಬೆಳೆ ಮುಂದೆ ನೋಡಿ ಇನ್ನೊಂದು 5-6 ವರ್ಷ 10 ವರ್ಷ ಹೋದ್ರೆ ಅನ್ನನೂ ಸಿಗಲ್ಲ. ಇವತ್ತಿನ ದಿವಸ ಒಬ್ಬ ಆಳ್ ಸಿಗ್ತಾ ಇಲ್ಲ ನಮಗೆ. ಲೇಬರ್ ಇವತ್ತು ನಮ್ದು 30-40 ನಾಟಿ ಹಸುಗಳಿದ್ವು, ಇವತ್ತು ಬರೀ 2 ಒಂದು 7-8 ಎಮ್ಮೆ ಇದೆ. ಗಿರ್ ಹಸು ಇದ್ವು ನಮ್ಮವು, ಗಿರ್ ಹಸುನು ಮಾಡಿಸಿದ್ದೆ. ಎಲ್ಲಾ ವೆರೈಟಿ ಹಸುಗಳು ಇಟ್ಟಿದ್ವಿ. ಕೋಳಿ ಸಾಕಾಣಿಕೆ ಮಾಡಿದ್ವಿ, ನಾಟಿ ಕೋಳಿದು. ಈಗ ಯಾವುದು ಇಲ್ಲ ಮೇಡಮ್, ಬಹಳ ಕೊರತೆ ಆಳುಗಳು. ಇವತ್ತು ಬಂದು ನಾಳೆ ಬರಲ್ಲ. ಇವೆಲ್ಲ ಸಮಸ್ಯೆಗಳಿದಾವೆ. ಜೊತೆಗೆ ಪವರ್ ಕರೆಂಟ್ ಸಮಸ್ಯೆನೂ ಇದೆ. ಈಗ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಮೇಡಮ್. ಡ್ರಿಪ್ ಇರಿಗೇಷನ್ ಅದು ಒಂದು ಪ್ಲಾಟ್ ಅಲ್ಲಿ ಮಾತ್ರ ಭತ್ತ ರಾಗಿ ಬೆಳಿತೀವಿ, ಅದಕ್ಕೇನಿಲ್ಲ. ಉಳಿದಿದ್ದು ಇದೆಲ್ಲ ಫುಲ್ ಡ್ರಿಪ್ ಇರಿಗೇಷನ್ ಮಾಡಿ. ಖಂಡಿತವಾಗ್ಲು. ಇದೆಲ್ಲದರ ಜೊತೆಗೆ ಸರ್, ಇವತ್ತು ಕ್ರಿಮಿನಾಶಕಗಳು ಅಂದ್ರೆ ರಾಸಾಯನಿಕ ಯುಕ್ತ ಅಂದ್ರೆ ಸಾವಯವ ಕೃಷಿ ಬಗ್ಗೆ ಜನಸಾಮಾನ್ಯರು ಸ್ವಲ್ಪ ಅವೇರ್ನೆಸ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ರೈತರು ಕೂಡ ಸಾವಯವ ಕೃಷಿ ಮಾಡಿ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ಈ ಕೆಮಿಕಲ್ ಓರಿಯೆಂಟೆಡ್ ಗೊಬ್ಬರವನ್ನ ಬಳಸುವಂಥದ್ದು ಇದೆಲ್ಲ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ಮೊದಲಿಂದನೂ ಅದು ಯೂಸ್ ಮಾಡಿಲ್ಲ ಮೇಡಮ್. ಏನ್ ಮಾವು ಹೂ ಬಿಟ್ಟಾಗ ನಾವು ಇದು ಆರ್ಗ್ಯಾನಿಕ್ ನೋಡಿದ್ವಿ. ಹಾಗೆ ಮಾವು ಮಾತ್ರ 1 ಸ್ಪ್ರೇ 2 ಸ್ಪ್ರೇ ಅದು ಕೊಡ್ಲೇಬೇಕು, ಅನಿವಾರ್ಯ. ಅದು ಇಲ್ಲಾಂದ್ರೆ ಈಗಿನ ವೆದರ್ ಹಂಗಿದೆ, ನಾವ್ ಏನೇ ಇದಾಗಲ್ಲ. ನಾವು ಮೊದ್ಲಿಂದನೂ ಇದು ಆರ್ಗ್ಯಾನಿಕ್ ಇದ್ರಲ್ಲೇ ಮಾಡ್ತಾ ಇರೋದು. ನಾವು ಅದಕ್ಕೋಸ್ಕರ ಒಂದು ಟ್ಯಾಂಕ್ ಕಟ್ಸಿ ನಾಟಿ ಹಸುನೇ ಸಾಕಿದ್ದು ಅದಕ್ಕೆ, ಅದೇ ಉದ್ದೇಶಕ್ಕೆ. ಆಮೇಲೆ ಈಗಲೂ ನಮ್ಮ ಎಮ್ಮೆ ಒಂದು 15-20 ಇದಾವಲ್ಲ, ಅದೆಲ್ಲ ನಾವು ಗೊಬ್ಬರ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಬೇಸಿಗೆ ಟೈಮಲ್ಲಿ ನೀರಾವರಿ ಭತ್ತ ಬೆಳಿತೀವಲ್ಲ, ಬೇಸಿಗೆ ಟೈಮಲ್ಲಿ ಅಲ್ಲಿ ಹಸು ಕರುಗಳೆಲ್ಲ ನೈಟ್ ಟೈಮ್ ಅಲ್ಲಿ ಕಟ್ತೀವಿ, ಗಂಜಲ ಎಲ್ಲ ಇದು ಮಾಡಿ ಅಂತ. ಆಮೇಲೆ 2 ವರ್ಷಕ್ಕೆ ಕೆರೆ ಮಣ್ಣು ಹಾಕ್ಸ್ತೀವಿ ಜಮೀನಿಗೆ. ನಮ್ದು ಅದರಿಂದ ಹಣ್ಣು ಟೇಸ್ಟ್ ಇರುತ್ತೆ, ಅಕ್ಕಿನೂ ಅಷ್ಟೇ ರುಚಿ ಇರುತ್ತೆ. ನಾವು ಯಾವುದು ಬಳಸಲ್ಲ ಮೇಡಮ್. ಇವತ್ತಿಗೂ ಕೂಡ ಸರ್ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ ಅನ್ನೋದಾದ್ರೆ, ನಮಗೊಂದು ಬೆಂಬಲ ಬೆಲೆ ಆದ್ರೂ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮೊರೆ ಹೋಗ್ತಾರೆ. ಅಯ್ಯೋ ಅನ್ನದಾತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಸಿಚುವೇಶನ್ ಬರುತ್ತೆ ಅನ್ನೋದಾದ್ರೆ, ಸರಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ. ಅದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದಾಗ ನನಗೆ ಮಧ್ಯವರ್ತಿಗಳು ತುಂಬಾ ವ್ಯತ್ಯಾಸ ಆಗತ್ತೆ. ತುಂಬಾ ಇದೆ. ಅದು ನಿಮಗೆ ಬಾಧಿಸ್ಲಿಲ್ವಾ? ನೀವು ಹೆಂಗ್ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡ್ರಿ? ಅದನ್ನು ನೋಡಿ ನಾನು ಸ್ವಂತ ಮಾರ್ಕೆಟ್ ಮಾಡ್ಕೊಂಡ್ರೆ. ಫ್ರೆಂಡ್ಸ್, ಈಗ ಮಾವು ಸೀಸನ್ ಬಂತು, ಫ್ರೆಂಡ್ಸೇ ಫೋನ್ ಮಾಡ್ತಾರೆ ಸುಮಾರು ಜನ, ನಮ್ಗೆ ಇಷ್ಟು ಅಂತ. ನಾವು 90% ನಾನು ಆಲ್ಫೋನ್ಸು ಇವೆಲ್ಲ ನಾನು ಹೊರಗಡೆ ಮಾರಲ್ಲ. ಆಮೇಲೆ ನಮ್ಮಿಂದ ಹೊರದೇಶಕ್ಕೆ ಕಳ್ಸಿದಾರೆ. ನಮ್ಮ ಹಣ್ಣು ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸರ್ಕಾರ ಇದಕ್ಕೆ ಗಮನ ಕೊಟ್ರೆ ಆಗುತ್ತೆ ಮೇಡಮ್. ಇವತ್ತಿಂದ ರೈತ ಬೆನ್ನೆಲುಬು. ರೈತನಿಗೆ ಯಾವ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು ಬಂದ್ರು ಬರೀ ಮಾತು ಹೇಳ್ತಾರೆ, ಅವ್ರಿಗೆ ಯಾರು ಇದು ಮಾಡ್ತಾ ಇಲ್ಲ. ಬರೀ ಕರೆಂಟ್ ಫ್ರೀ ಅಂತಾರೆ, ಕರೆಂಟ್ ಇಲ್ಲ. ಅದು ಸಬ್ಸಿಡಿ ಅಂತಾರೆ, ಯಾವ ಸಬ್ಸಿಡಿ ನಮ್ಮ ಜನರಲ್ಲು ನಮ್ಮ ಯಾವ್ದು ಬರೋಲ್ಲ. ಅದು ಯಾರು ಬರುತ್ತೆ, ನಾವು ಇದುವರೆಗೂ ಏನು ತಗೊಂಡಿಲ್ಲ, ಸಬ್ಸಿಡಿನೂ ಬಂದಿಲ್ಲ, ಯಾವ ₹1 ನಮ್ ಸರ್ಕಾರದಿಂದ ಏನು ಬಂದಿಲ್ಲ. ನಮ್ಮ ಶ್ರಮನೇ ನಮಗೆ. ಮಧ್ಯವರ್ತಿಗಳಿಂದಾನೇ ಇವತ್ತು ರೈತರು ಹಾಳಾಗ್ತಾ ಇದ್ದಾರೆ. ಮೂಲ
ಇವತ್ತು ಅಂಗಡಿಯಲ್ಲಿ ನೀವು ಒಂದು ಚೇಪೆ ಹಣ್ಣು 50 ರೂಪಾಯಿ ಮಾರ್ತಾ ಇದಾರೆ. ರೈತರ ಹತ್ರ 8 ರೂಪಾಯಿ 5 ರೂಪಾಯಿ ಇಲ್ಲ ಲಂಸಮ್ ತಗೊಂತಾರೆ, 2,000 5,000. ಅವನೇನ್ ಮಾಡ್ತಾನೆ ಪಾಪ ಕೆಲವ್ರು ಗೊತ್ತಿರಲ್ಲ ಮಾರ್ಕೆಟಿಂಗು. ಅವ್ರೇನ್ ಮಾಡ್ತಾರೆ, ಅಯ್ಯೋ ನನಗೆ ಹಾಳಾಗ್ಬಿಡುತ್ತಲ್ಲ ಹೋದಷ್ಟಕ್ಕೆ ಹೋಗ್ಲಿ ಅಂತೇಳಿ ಇವತ್ತು ಪಾಪ ಒಂದು ದಿನ ಶ್ರಮ ಪಡ್ತಾನೆ ರೈತ ಅಂದ್ರೆ ಅದ್ರ ಪ್ರತಿಫಲ ಅವನಿಗೆ ದಿನಕ್ಕೆ 1,000 ರೂಪಾಯಿ ಸಿಗ್ಬೇಕು ಅಂತ 100 ರೂಪಾಯಿ ಸಿಗ್ತಲ್ಲ, 10 ರೂಪಾಯಿ ಸಿಗ್ತಾ ಇಲ್ಲ. ಟೊಮೊಟೊ ಹಾಕ್ತಾರೆ, ಟೊಮೊಟೊದಲ್ಲಿ ಯಾವ್ದೋ ಒಂದು ಸೀಸನ್ ಬರುತ್ತೆ. ಭತ್ತ ಹಾಕ್ತಿವಿ, ರಾಗಿ ಬೆಳಿತೀವಿ, ಅದ್ರಲ್ಲಿ ಯಾವ್ದೂ ಸಿಗ್ತಾ ಇಲ್ಲ. ಎಲ್ಲ ಅವ್ರು ಬೆಳೆದಿದ್ದು ಏನೂ ಇಲ್ಲ ಮೇಡಮ್. ಸುಮ್ನೆ ಏನೋ ರೈತ ಒಂದು ಸೇವೆ ಮಾಡ್ತಾನೆ ಅಷ್ಟೇ. ಖಂಡಿತ ಸರ್. ಈಗ ಬಹುತೇಕ ರೈತರು ಏನ್ ಅನುಸರಿಸ್ತಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇದು ನನ್ನ ಮಲೆನಾಡು ಭಾಗಪ್ಪ, ನಾನು ಭತ್ತ ಬೆಳಿಬೇಕು, ಏಲಕ್ಕಿ ಬೆಳಿಬೇಕು, ಮೆಣಸು ಬೆಳಿಬೇಕು. ಈ ಉತ್ತರ ಕರ್ನಾಟಕ ಭಾಗ ನಾವು ಆ ಕಡೆ ಜೋಳ ಬೆಳಿತೀವಿ, ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ನೀವು ಸಮಗ್ರ ಬೆಳೆ ಬೆಳಿತೀರಿ ಅಂದರೆ ಭೂಮಿಯಲ್ಲಿರುವಂತಹ ಮಣ್ಣು ಎಲ್ಲ ರೀತಿಯ ವೆರೈಟಿಗೂ ಹೊಂದ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಅದನ್ನು ನೀವು ಒದಗಿಸ್ಕೊಡ್ಬೇಕಾ? ಹೆಂಗದು ನಿಮಗೆ ಯಾಕೆ ಆ ಯೋಚನೆ ಬಂತು ಸಮಗ್ರ ಬೆಳೆ ಬೆಳಿಬೇಕು ಅನ್ನುವಂಥದ್ದು? ಕೆಲವರು ನಾನು ಅಡಿಕೆ, ನಮ್ಮ ಭಾಗದಲ್ಲಿ ಅಡಿಕೆ ಇರಲಿಲ್ಲ ಮೇಡಮ್, ಅಡಿಕೆ ಹಾಕಿಸ್ತಾ ಇದೆ. ಅಲ್ಲಿ ಬೇರೆ ಊರವ್ರು ಹಂಗೆ ನಮ್ಮ ತೋಟದ ಬಂದಿದ್ದಲ್ಲ ಕಾಲ್ದಾರಿ ಇತ್ತು. ನಾನು ಹಾಕ್ಬೇಕಾರೆ ನಡ್ಕೊಂಡು ಮಲ್ನಾಡ್ ಮಾಡ್ತಾನೆ, ಮಾಡಕ್ ಕೆಲ್ಸ ಇಲ್ಲ, ಏನೋ ಸಿಟಿಯಲ್ಲಿ ಇದಾನೆ, ಬಂದು ಇಲ್ಲಿ ಮಾಡ್ತಾನೆ, ಇವೆಲ್ಲ ಆಗ್ತಾವ ಅಂದ್ರು. ನಾನು ಮಾಡಿ ತೋರಿಸ್ದೆ, ಪ್ರೂಫ್ ಮಾಡಿದೆ. ಅಡಿಕೆ ಬೆಳಿತೇನೆ. ನಾವು ಹಾಕಿದ್ಮೇಲೆ ಸುಮಾರು ಜನ ಅಡಿಕೆ ಹಾಕಿದ್ರು. ಆಮೇಲೆ ತೋಟಗಾರಿಕೆ ನಮ್ಮ ಕಡೆ ಎಲ್ಲ ಈಗ ಹಣ್ಣುಗಳು ಎಲ್ಲ ಭಾಳ ಆಗಿದಾವ. ಈಗ ನಾವು ಬೆಳೆಯೋದು ನೋಡಿ, ಮೊದಲೆಲ್ಲ ಬರೀ ಶೇಂಗಾ ಬೆಳಿತಿದ್ರು, ಇಲ್ಲ ನೀರಾವರಿ ಇದ್ರೆ ಈರುಳ್ಳಿ ಈ ಥರದ್ದು ಮಳೆ ಆಶ್ರಯಕ್ಕೆ ಶೇಂಗಾ ಬೆಳೀತಾ ಇದ್ರು. ಆ ಮಳೆ ಬಂದ್ರೆ ಬರ್ತು, ಇಲ್ಲ ಇಲ್ಲ. 2010ರಲ್ಲಿ ನಮ್ಮ ವೇದಾವತಿ ನದಿ ಇದೆ ನಮ್ಮ ಭಾಗದಲ್ಲಿ. ಅಲ್ಲಿ ಒಂದು 10 ಹಳ್ಳಿ ಮೇಲೆ 10 ಹಳ್ಳಿ ಕೆಳಗಡೆ ಈ ಮರಳೆಲ್ಲ ತುಂಬಾ ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಇದ್ ಮಾಡ್ಬಿಟ್ರು. ಮರಳು ದಂಗೆ ಇದ್ ಮಾಡ್ಬಿಟ್ರು, ಎಲ್ಲ ದೊರಡೆ ಮಾಡ್ಬಿಟ್ರು. ಅಲ್ಲೆಲ್ಲ ಮರ್ಡರ್ಗಳು ಮಾಡಿದ್ದಾರೆ, ಕೊಲೆಗಳಾಗಿದ್ದಾವೆ, ಹೊಡೆದಾಟಗಳು ನಡೆದಿದ್ದಾವೆ. ನಾನು ಹಿಂಗೆ 2000 ಕಳ್ಳಸಾಗಣೆ. ಇದು ನಾನು ತಾಲೂಕು 2010 ತಾಲೂಕು ಆಫೀಸ್ ನಂದು ಏನೋ ಪಾಣಿ ಬೇಕಿತ್ತು, ಹೋಗಿ ನೋಟಿಸ್ ಬೋರ್ಡ್ ನೋಡಿದ್ರೆ ಎಲ್ಲ ಟೆಂಡರ್ ಕಾಲ್ ಮಾಡಿದ್ರು ಸರ್ಕಾರದವರು. ನನಗೆ ತುಂಬಾ ಬೇಜಾರಾಯ್ತು. ಈಗ ಇರೋ ಮರಳು ಹೋಗ್ಬಿಟ್ರೆ ಈ ಕುಡಿಯೋ ನೀರು ಸಿಗಲ್ಲ, ಅಲ್ಲಿ ಎಲ್ಲ ಬಹಳ ಅಧೋಗತಿ ಆಗ್ಬಿಡ್ತಿಲ್ಲ ಅಂತಂದು ನಾನು ಮದ್ದೂರು ಬರೋಣ ವಾಪಸ್ ಹೋದೆ ನಮ್ಮ ಹಳ್ಳಿಗೆ. ಹೋಗ್ಬಿಟ್ಟು ಅವತ್ತು ನೈಟೇ ಸುಮಾರು ಹಳ್ಳಿಗೆ ವಿಸಿಟ್ ಕೊಟ್ಟೆ, ಸಂಜೆ 8-9 ಗಂಟೆವರೆಗೂ. ರೈತರು ಯಾರು ಅದಕ್ಕೆ ಹೋಗಪ್ಪ ಕೆಲಸ ನೋಡು, ನೀನೇನು ಬಂದಿದ್ದಿಲ್ಲ, ಅದೇನು ಮರಳೇನ್ ಮಾಡ್ತದೆ, ಹೋದ್ರೋಗ್ ಬಿಡು, ಅದಕ್ಕೇನಂತೆ ಅಂದ್ರು. ನೀರ್ ಬರೋದ್ ಬರ್ತಾ ಇರುತ್ತೆ. ನಾನು ಹೇಳ್ದೆ ಮರಳಿದ್ರೆ ಸ್ಟೋರೇಜ್ ಆಗುತ್ತೆ. ಇವತ್ತು ನಮ್ಮ ಇದರಲ್ಲಿ 30 ಅಡಿ 40 ಅಡಿ ಬೋರಲ್ಲಿ ನೀರ್ ಬರುತ್ತೆ ಅಂದ್ರೆ ಮರಳಿರೋದ್ರಿಂದ, ಮರಳಿಲ್ಲ ಅಂದ್ರೆ ಆಗಲ್ಲ. ಅದು ಯಾರು ಸಪೋರ್ಟ್ ಮಾಡ್ಲಿಲ್ಲ. ಕೊನೆಗೆ ಪಾಂಪ್ಲೆಟ್ ಮಾಡಿಸ್ದೆ. ಎಲ್ಲ ಹಳ್ಳಿ ಅಂಗಡಿಗಳ ಮುಂದೆ ದೊಡ್ಡ ದೊಡ್ಡ ಪಾಂಪ್ಲೆಟ್ ಹರಿಸಿ ಎಲ್ಲ ಮೈಕ್ ಸೆಟ್, ನಮ್ಮ ಟೆಂಪೋ ಮೈಕ್ ಸೆಟ್ ಕಟ್ಸಿ ಒಬ್ನ ಅನೌನ್ಸ್ ಮಾಡಾಕ್ಬಿಟ್ಟು ಪ್ರತಿ ಹಳ್ಳಿಗೂ ಬೆಳಿಗ್ಗೆಯಿಂದ ಸಂಜೆವ್ರು ಅನೌನ್ಸ್, ಟೆಂಡರ್ ಏನಾರ ಮಾಡಿ ಕ್ಯಾನ್ಸಲ್ ಮಾಡ್ಬೇಕು, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ. ಅನೌನ್ಸ್ಮೆಂಟ್ ಏನಿತ್ತು ಅಂದ್ರೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಾಗೃತಿ ಮೈಕ್ ಸೆಟ್ ಅಲ್ಲಿ, ಮರಳು ನಮ್ಮ ಜೀವನದ ಕರಳು, ಜೀವ ಜಲ ರಕ್ಷಿಸಿ ಮರಳು ಸಂರಕ್ಷಿಸಿ, ಇದೊಂದು ಸ್ಲೋಗನ್ ಮಾಡ್ಬಿಟ್ಟು ಎಲ್ಲಾ ಕಡೆ ಅದನ್ನ ಅನೌನ್ಸ್ ಮಾಡಿ ರೈತರಿಗೆಲ್ಲ ಅವೇರ್ನೆಸ್ ಮಾಡಿದೆ. ನೋಡಪ್ಪ ಮರಳಿರೋದ್ರಿಂದ ಇಲ್ಲಿ 30 ಅಡಿ ಬರುತ್ತೆ, ಅದೇ ನೀನು ಬೇರೆ ಕಡೆ ಬೋರ್ ಹಾಕು 300 ಅಡಿಗೆ ನೀರು ಬರಲ್ಲ, ಯೋಚನೆ ಮಾಡಿದರೆ ಅಂತೆಲ್ಲ ಗುಂಪೆಲ್ಲ ಹೇಳಿ ಆಮೇಲೆ ಟೆಂಡರ್ ಕ್ಯಾನ್ಸಲ್ ಮಾಡ್ಬೇಕು ಮನವಿ ಕೊಡೋಕ್ಕೆ ತಹಶೀಲ್ದಾರ್ ಹತ್ರ ಹೋದಿ. ಅವಾಗೆಲ್ಲ ಸ್ವಲ್ಪ ಜನ ಬಂದರು. ನಾನು ತುಂಬಾ ಬೇಜಾರಾಯ್ತು, ನಾನು ವಾಲಂಟಿಯರ್ ಮಾಡ್ತಾ ಇದ್ದೀನಿ, ಯಾರು ಬರ್ತಾನೆ ಇಲ್ವಲ್ಲ ಸಪೋರ್ಟ್ಗೆ ಅಂತ. ಆಮೇಲೆ ಬೇಜಾರಾಗಿ ರೈತ ಸಂಘದವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಕೆಲವ್ರು ನೀನೆಲ್ಲ ಮಾಡಪ್ಪ ಆಮೇಲೆ ನೋಡೋಣ ಅಂದರು. ಕೆಲವರು ದುಡ್ಡು ಕೇಳಿದ್ರು ನನ್ನ ಅದರಲ್ಲಿ. ಬೇಡ, ಅದು ಈ ಸಂದರ್ಭದಲ್ಲಿ ನಾನು ಯಾರು ಕೊಡ್ತೀನಿ, ನಾನು ಓನಾಗಿ ಮಾಡ್ತಿರೋದು ಅಂತ ನಾನೇ ಮಾಡಿ ಶತಪ್ರಯತ್ನ ಪಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿದ್ವಿ. ಸುಮಾರು ಲಕ್ಷಾಂತರ ಜನ ಬಂದರು, ಹಳ್ಳಿಯಲ್ಲೂ ಬಂದು ತಹಶೀಲ್ದಾರ್ ಮಾಡೇ ಮಾಡ್ತೀವಿ ಅಂದ್ರು, ಬಿಡೋದಿಲ್ಲ ಅಂತ. ಅದರಲ್ಲಿ ಆಗಿನ ತಹಶೀಲ್ದಾರು ಅವರು ಇನ್ವಾಲ್ವ್ ಆಗಿದ್ರಲ್ಲಿ. ಅವ್ರದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ನಾವು ಹೋಗಿ ಕಂಪ್ಲೇಂಟ್ ಮಾಡ್ತಿದ್ದಂಗೆ ಆ ಡ್ರೈವರ್ಗೆ ಹೇಳ್ಬಿಟ್ಟು ಅವ್ರ ಡ್ರೈವರ್ ಎಸ್ಬಿಡೋರು, JCB ಇಟಾಚಿ ಎಲ್ಲ. ನನ್ನ ಹೊಡಿಯೋಕ್ಕೂ ನೋಡಿದ್ರು, ಕೊಲೆ ಮಾಡ್ತೀವಿ ನಿನ್ಗೆ ಯಾಕೆ ಬೇಕು ಅಂತೆಲ್ಲ ಎದುರಿಸಿದ್ರು. ಆಮೇಲೆ ಅದೇ ಸಂದರ್ಭದಲ್ಲಿ DC ಬರೋವರೆಗೂ ನಾವು ಬರಲ್ಲ, ರೋಡ್ಗೆ ಹೋಗಿ ಮಲಗ್ಬಿಟ್ಟು ಮೇನ್ ರೋಡ್ಗೆಲ್ಲ ರೈತರೆಲ್ಲ ಸ್ವಲ್ಪ ಹೆಣ್ಮಕ್ಳು ಎಲ್ಲ. ಆಮೇಲೆ AC ಬಂದ್ಬಿಟ್ಟು ಇಲ್ಲ ಇನ್ಮೇಲೆ ಕಾಲ್ ಮಾಡಲ್ಲ ನಿಮ್ಮ ಭಾಗದಲ್ಲಿ ಅಂತ ಕ್ಯಾನ್ಸಲ್ ಮಾಡಿದ್ರು. ಅವತ್ತಿಂದ ಮರಳಿದೆ. ಇವತ್ತು ರೈತರು ಯಾರು ಬಂದ್ರು ಬಿಡಲ್ಲ, ಅವ್ರ ಊರಿಗೆ ಮನೆಗೆ. ಈಗ ರೈತರಿಗೆ ಗೊತ್ತಾಗಿದೆಯಾ ಯಾವ ಕಾರಣಕ್ಕೆ ಉಳಿಸ್ಕೊಂಡ್ವಿ ನಾವು, ಯಾಕೆ ಹಿಂಗ್ ಹೋರಾಟ ಆಯ್ತು ಅಂತ ಗೊತ್ತಾಗಿದೆ ಮೇಡಮ್. ಬಹಳ ಜನ ಗೊತ್ತಾಗಿದೆ. ಇವತ್ತು ಬೇರೆ ಯಾರು ಲಾರಿ ಟ್ರ್ಯಾಕ್ಟರ್ ಬಿಡಲ್ಲ. ತಮ್ಮೂರಿಗೆ ಬೇಕು ಅಂದ್ರೆ ದೇವಸ್ಥಾನಕ್ಕೆ ಬೇಕು, ರೋಡ್ ಬೇಕು, ಮನೆ ಬೇಕು ಅಂದ್ರೆ ತಗೋಬಹುದು. ಅಷ್ಟ್ ಬಿಟ್ರೆ ಯಾರು ಒಂದ್ ಇಡೀ ಮಾರಲ್ಲ. ಅಲ್ಗೂ ಮಾರ್ಕೊಂಡ್ರೆ
ಒಂದಿನ 2 ದಿನ ಹೋಗುತ್ತೆ, 3ನೇ ದಿವಸ ನಮ್ಮ ಗಮನಕ್ಕೆ ಬರುತ್ತೆ, ಫೋನ್ ನಂಬರ್ ಹಾಕ್ಬಿಟ್ಟಿದೀವಿ. ಎಲ್ಲಾ ಕಡೆ ಹಳ್ಳಿಗೂ ಬೋರ್ಡ್ ಬರ್ಸಿದ್ದೀನಿ ಗೋಡೆಗಳ ಮೇಲೆ, ನನ್ನ ನಂಬರು ಇದೆ. ಮಾಡಿದ್ರೆ ನಾವು SP-ಗೋ ಸರ್ಕಲ್ಗೋ ಫೋನ್ ಮಾಡ್ತೀವಿ, ಸ್ಟೇಷನ್ಗೆ ಈ ತರ ಆಗ್ತಿದೆ ನೋಡಿ ಅಂತ. ಅವರು ಗಮನ ಕೊಡಿದ್ರೆ SP-ಗೆ ಡೈರೆಕ್ಟ್ ಇಲ್ಲ DC-ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವಾಗ ಅವಾಯ್ಡ್ ಆಗುತ್ತೆ ಮೇಡಮ್. ನಿಮ್ಮ ಹೋರಾಟ ಸಮಯದಲ್ಲಿ ಯಾರು ನಿಂತ್ಕೊಂಡಿರಲ್ಲ ಆರಂಭಿಕ ಹಂತದಲ್ಲಿ, ಬರ್ಲಿಲ್ಲ. ನಿಮ್ಗೆ ಯಾಕೆ ಬೇಕು ಈ ತರದ ಮನೋಭಾವ ಮನೇಲಿ ಇರ್ಲಿಲ್ವಾ? ನಿಮ್ ಮನೇಲಿ ಹೇಳಿಲ್ವಾ ಬಿಟ್ಟು ಹಾಕಿ, ಯಾಕೋ ರಿಸ್ಕ್ ಅನಿಸ್ತಾ ಇದೆ? ಇಲ್ಲ ಸರ್, ನಮ್ಮ ಮನೆಯವರು ನಮ್ಮ ಮಿಸ್ಸಸ್ಸು ಸಪೋರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಇವತ್ತು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಜೊತೆಗೆ ನಮಗೆ ಹಳೆ ನಾನು ಬೆಳೆದಿದ್ದೆಲ್ಲ ಬೇರೆ ಕಡೆ, ಬರೀ 7th ಮಾತ್ರ ನಮ್ಮೂರಲ್ಲಿ ಓದಿದ್ದು. 8th ಒಂದು ಅಲ್ಲೇ ನಮ್ಮ ಅವಾಗ ನದಿ ಬಂತು ಅಂದ್ರೆ ನಮಗೆ ಸ್ಕೂಲು ಇಲ್ಲ, ಏನಿಲ್ಲ. ನಮ್ದು ಒಂಥರ ದ್ವೀಪ ಆಗ್ಬಿಡೋದು ನಮ್ಮೂರು. ಅದಕ್ಕೆ ನಮ್ಮ ತಾಯಿ ಬೇರೆ ಕಡೆ 9th 10th ಅಲ್ಲಿ PUC ಒಂದ್ ಕಡೆ ಹಿಂಗ್ ಓದಿ, ನನಗೆ ಅಲ್ಲಿ ಯಾರು ಅಂತ ಫ್ರೆಂಡ್ಸ್ ಇರ್ಲಿಲ್ಲ. ಆದ್ರೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲ ಹಳ್ಳಿಗೂ ಇವತ್ತು ನಾವು ಹೋದ್ರೆ ಗುರ್ಸ್ತಾರೆ, ಕೈ ಮುಗಿತಾರೆ, ಕೆಲವ್ರು ಕಾಲಿ ಬೀಳಕ್ ಬರ್ತಾರೆ. ಏನೋ ಒಂದು ನಾವು ಕೈಲಾಗಿದ್ದು ಮಾಡಿದೀವಿ. ಕೃಷಿಕ ಕುಟುಂಬ, ಇದ್ರ ಜೊತೆಗೆ ಹೋರಾಟದ ಕಿಚ್ಚೆ ಎಲ್ಲಿಂದ ಬಂತು ಸರ್? ನನಗೆ ಮರಳು ಉಳಿಸ್ಲೇಬೇಕು, ಇದು ಜನಗಳಿಗೆ ಅವೇರ್ನೆಸ್ ಬರಬೇಕು. ನಾವು ಬದುಕಿ ಭೂಮಿ ಮೇಲೆ ಬಂದು ಏನಾರು ಒಂದು ಮಾಡಬೇಕು ಮೇಡಮ್. ಏನಾರು ಒಂದು ಅಟ್ಲೀಸ್ಟ್ ನಾಳೆ ನಾವು ಇಲ್ಲ ಅಂದ್ರು ಇವನು ಒಳ್ಳೆನಪ್ಪ, ಇವನು ಒಳ್ಳೆ ಕೆಲಸ ಮಾಡೋಗಿದ್ದಾನೆ ಅಂತ ಮಾಡಬೇಕು. ಆ ಒಂದು ಪ್ರೇರೇಪಣೆ, ಜೊತೆಗೆ ಜನಗಳಿಗೆ ಅನುಕೂಲ ಆಗಲಿ. ಈಗ ನಮ್ಮ ಮದ್ದೂರು ಇಲ್ಲಿ ನಾನು ಇದ್ದೀನಿ ಮೇಡಮ್, ಶಿಂಷಾ ನದಿ ಇದೆ ಉದಾಹರಣೆ, ಅಲ್ಲೆಲ್ಲ ಫುಲ್ ಏನೂ ಇಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟಿದೆ ಮರಳು, ಬರೀ ಗುಂಡು ಕಲ್ಲುಗಳಿದಾವೆ. ಅಲ್ಲಿ ಬೋರ್ ಹಾಕಿದ್ರೆ 400 ಅಡಿ ಆದ್ರೂ ನೀರು ಬರಲ್ಲ, 1 ಇಂಚ್ 1/2 ಇಂಚ್ ಬರುತ್ತೆ. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಅಲ್ಲಿ ನಮ್ಮ ಭಾಗದಲ್ಲಿ ಮರಳಿರೋದಕ್ಕೆ ನಿಮ್ದು ಚಿತ್ರದುರ್ಗ ಬರಡು ಅಲ್ಲೇನು ಬೆಳೆ ಬೆಳಿತಾನೆ. ನಮ್ಗೊಂದ್ಸರಿ ಇನ್ಕಮ್ ಟ್ಯಾಕ್ಸ್ ನಮ್ದು ಅಲ್ಲೋಗಿ ನನಗೆ ಗೊತ್ತಿಲ್ಲದಲ್ಲೇ ರೈಡ್ ಮಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಬರಗಾಲ, ಇಲ್ಲಿ ಆರ್ಟಿಕಲ್ಚರ್ ಮಾಡಿದ್ದೀನಿ, ಮೂಸಂಬಿ ಬೆಳಿತೀನಿ, ಮೂಸಂಬಿಯಲ್ಲಿ ಇಷ್ಟು ಇನ್ಕಮ್ ಬಂತು, ಅದರಲ್ಲಿ ಇಷ್ಟು ಇನ್ಕಮ್ ಬಂತು ತೋರಿಸ್ತಾರೆ ಅಂತಂದು ನಮ್ಮ ಮೈಸೂರಿಂದ ಅಲ್ಲಿ ಕಳಿಸಿ. ನನಗೆ ಗೊತ್ತಿರಲಿಲ್ಲ ಅದು. ನಮ್ಮ ತಮ್ಮನಿಗೆ ನಿಮ್ಮ ಅಣ್ಣಂದು ಏನೇನಿದೆ ತೋರಿಸ್ಬೇಕಲ್ಲ, ಎಲ್ಲಿ ಭತ್ತ ಗೋಡನ್ನು ಏನೇನಿದೆ ಅವ್ರ ಜಮೀನೆಲ್ಲ ತೋರಿಸ್ಬೇಕು ಅಂತ ಫುಲ್ಲು ಎಲ್ಲ ವಿಡಿಯೋ ಮಾಡ್ಕೊಂಡ್ರು, ಫೋಟೋ ಹೊಡ್ಕೊಂಡ್ರು. ಎಲ್ಲ ಆದ್ಮೇಲೆ ನನ್ನ ತಮ್ಮ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಏನೋ ಬಂದಿದೆ, ಫ್ರೆಂಡ್ಸ್ ಬರ್ತಾರೆ ನೋಡೋಕ್ಕೆ, ಹಂಗೆ ಅಂತ ತಿಳ್ಕೊಂಡಿದೆ. ಲಾಸ್ಟ್ ನಂದು ಅಡಿಕೆ ತೋಟಕ್ಕೆ ಬಂದಾಗ ಎಳ್ಳೀರು ಕುಡೀರಿ ಸರ್ ಹೋಗ್ಲಿ ಬಿಸಿಲಲ್ಲಿ ಅಂತಂದು ನನ್ನ ತಮ್ಮ ಹೇಳಿದ್ರು, ಮುಟ್ಟಲ್ಲಪ್ಪ ನಾವು ಇನ್ಕಮ್ ಟ್ಯಾಕ್ಸ್ನವರು ಅಂತ ಹೇಳಿದ್ರು. ಅಲ್ಲಿವರೆಗೂ ಹೇಳಿಲ್ಲ ಅವರು. ಆಮೇಲೆ ನನ್ನ ತಮ್ಮ ನಮ್ಮರಿಂದನೇ ಮಾಡಿಸಿದ್ರು ಅವರು, ಹ್ಯಾಟ್ಸ್ ಆಫ್ ಅಂದ್ರು ಅವರು. ಅಷ್ಟೇ. ನಾವು ಚಳ್ಳಕೆರೆ ಬಿಟ್ಟಿವಿ, ಅಲ್ಲೆಲ್ಲ ಬರೀ ಬಯಲು ಪ್ರದೇಶ ಮೇಡಮ್, ಒಂದು ಹಸಿರು ಗಿಡ ಇಲ್ಲ. ದೊಡ್ಡ ಮಿಕ ಸಿಕ್ತು, ನಮಗೆ ಮೋಸ ಮಾಡ್ತಾನೆ ಇವನು ಅಂತಂದು ನಾವು ತಿಳ್ಕೊಂಡ್ ಬಂದ್ವಿ. ಹ್ಯಾಟ್ಸ್ ಆಫ್ ಯೋಗಾನಂದ್ ಅಂದ್ರು, ಬಹಳ ಖುಷಿ ಆಯ್ತು. ಇದು ಸತ್ಯ. ಹೌದು ಸತ್ಯ ಮೇಡಮ್. ನಮ್ದು ಈಗಲೂ ಮಂಡ್ಯದಲ್ಲಿ ನಮ್ದು ಫೈಲಲ್ಲಿ ಇದೆ, ಇಷ್ಟು ಫೋಟೋ ಇದಾವೆ ನಮ್ದು ಏನೇನ್ ಬೆಳೆ ಬೆಳೆದಿದೆ. ಇವತ್ತಿಗೂ ರೈತರು ಒದ್ದಾಡ್ತಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಈ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಇವತ್ತು ನೋಡಿ ಆತ್ಮಹತ್ಯೆ ಅಂತ ಪ್ರಕರಣಗಳಾಗ್ತಿದ್ದಾವೆ. ಬರಡು ಭೂಮಿಲೂ ಚಿನ್ನದ ಬೆಳೆ ತೆಗಿಬಹುದು ಅಂತ ಸೂಚಿಸಿದ್ದೀರಿ, ನೀವು ತೋರಿಸ್ಕೊಟ್ಟಿದ್ದೀರಿ, ಮಾದರಿಯಾಗಿದ್ದೀರಿ. ಯಾಕೆ ಅಳವಡಿಸ್ಕೊಳಕ್ ಆಗ್ತಿಲ್ಲ ರೈತರು? ಕೆಲವರು ಪಾಪ ಅವ್ರಿಗೆ ಫೈನಾನ್ಸ್ ಪ್ರಾಬ್ಲಮ್, ಕೆಲವ್ರಿಗೆ. ನಮ್ದು ಪ್ರಾಂಪ್ಟಾಗಿ ಹೇಳ್ತೀನಿ, ನಮ್ದು ಬೇರೆ ಬಿಸ್ನೆಸ್ ಇತ್ತು, ಅಲ್ಲಿ ದುಡ್ಡು ಇಲ್ಲಿ ನಾವೆಲ್ಲ ಹಾಕ್ಲಿಲ್ಲ, ಸ್ವಲ್ಪ ಭಾಗ. ಅದ್ರಲ್ಲಿ ನಮ್ಗೆ ಏನ್ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕೊಂಡ್ವಿ. ನಾನೇನು ಅಂತ ಐಫೈ ಮಾಡಕ್ ಹೋಗಿಲ್ಲ, ನಮ್ ಏನ್ ಬೇಕೋ ಅವಶ್ಯಕತೆ ಇರೋಷ್ಟು ಮಾಡಿದ್ವಿ ಮೇಡಮ್. ಬೇರೆ ರೈತರು ಪಾಪ ಚಾನ್ಸ್ ಸಿಕ್ಕರೆ ಮಾಡ್ಕೋತಾರೆ, ಈ ಬೋರ್ ಹಾಕ್ತಾರೆ. 300 ನಾಲೆಜ್ ಇದೆಯಾ ಅಂತ ಅಷ್ಟು ಗೊತ್ತಾಗ್ತದೆ ಈಗಿನ ಯೂತ್ಸ್ ಇದೆ, ಬಟ್ ಅವ್ರು ಅಳವಡಿಸ್ಕೊಂತ ಇಲ್ಲ. ಕೂತಿ ಜಾಗದಲ್ಲಿ ದುಡ್ಡು ಬರ್ಬೇಕು ಅವ್ರಿಗೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಶೋಕಿ ಮಾಡಬೇಕು, ಅರೆ ಅಪ್ಪ ಮಾಡಿದ್ದ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ನಾವು ಇನ್ನು ಮುಂದುವರ್ಸ್ಬೇಕು ಅಂತ ಈಗಿನ ಇವು ಇಲ್ಲ ಮೇಡಮ್. ಏನು ಹಳಬರು ಏನು ಇದ್ರೆ ಅಷ್ಟು ಬಿಟ್ರೆ ಈಗ ಕೆಲವಲ್ಲಿ ಇದಾರೆ, 100ಕ್ಕೆ 2-3 ಸಿಗ್ಬೋದು ಅಂತವ್ರು ಮಾಡ್ತಾ ಇದಾರೆ, ಈಗಲೂ ಮಾಡ್ತಾ ಇದಾರೆ. ಎಲ್ಲರೂ ಇಲ್ಲ, ಅದರಲ್ಲಿ ಕೆಲವರು ಇರೋ ಅಪ್ಪನ ಆಸೆ ಕಳಿಬೇಕು ಅಂತ ನೋಡ್ತಾರೆ. ಇವತ್ತು ಕೃಷಿ ಸೇವೆ ಅಂತ ಹೇಳಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಮಗದೊಂದು ಕಡೆ ವೇದಾವತಿ ನದಿ ನೀರನ್ನು ಉಳಿಸ್ಕೊಳ್ಬೇಕು, ಅದು ಜೀವಜಲ ಅಂತ ಹೋರಾಟ ಮಾಡಿದ್ರಿ. ಮಗದೊಂದು ಕಡೆ ಆಸ್ಪತ್ರೆ ಸರ್, ಮೆಡಿಕಲ್ ಸ್ಟೋರು, ಆಸ್ಪತ್ರೆ, ಜನರಿಗೆ ಉಪಕಾರ ಆಗುವಂಥ ನಿಟ್ಟಿನಲ್ಲಿ ಹೇಗದು ಬಳವಳಿಯಾಗಿ ಏನಾದರೂ ಬಂತ? ಇಲ್ಲ ಮೇಡಮ್, ನಮ್ಮ ಮನೆಯವರು, ಅವ್ರ ತಂದೆ ಡಾಕ್ಟ್ರು. ಲಕ್ವಾ ಅಂದ್ರೆ ಪ್ಯಾರಾಲಿಸಿಸ್ಗೆ ಮದ್ದೂರಲ್ಲಿ ಫೇಮಸ್. ಮದ್ದೂರು ವಡೆ ಹೆಂಗ್ ಫೇಮಸ್, ಮದ್ದೂರಲ್ಲಿ ಲಕ್ವಾ ಆಸ್ಪತ್ರೆಗೂ ಅಷ್ಟೇ ಫೇಮಸ್. ನಾನು ಬೇರೆ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೆ, ನಮ್ಮ ಮನೆಯವರು ಇಲ್ಲೇ ಏನಾರ ಮಾಡೋಣ ಮದ್ದೂರಲ್ಲಿ ಅಂತಂದ್ರು. ನಮ್ಮ ಅವ್ರು ಬೇರೆ ಇನ್ಯಾಕೆ ಮೆಡಿಕಲ್ ಸ್ಟೋರೇ ಮಾಡ್ಬಿಡು ಅಂದ್ರು. ನನಗೂ ಸ್ವಲ್ಪ ಹಿಂದೇಟ್ ಹೊಡ್ದೆ, ಹೆಂಗ್ ಮಾಡೋದು ಇಲ್ಲಿ ಮಾವನ ಮನೇಲಿ ಇರೋದು ಹೆಂಗೆ ಅಂತ. ನಮ್ಮ ತಂದೆ ಸ್ವಲ್ಪ ಅವಾಗ 1 ತಿಂಗಳು ಎಗನೆಸ್ಟ್ ಮಾಡಿದ್ರು, ಬೇಡ ಮಾವನ ಮನೆ ಬೇಡ ಅಂತ.
ಆಯಿತು ಇರಲಿ ಏನು ಅಂತಂದು ನಮ್ಮ ಅತ್ತೆ ನಮ್ಮ ಅವ್ವ ಸಪೋರ್ಟ್, ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು. ಆಮೇಲೆ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದ್ವಿ. ಅಲ್ಲೂ ಮಾಡಿದ್ಮೇಲೆ ಭಾಳ ನನಗೆ ತೊಂದರೆ ಕೊಟ್ಟರು. ಮಂಡ್ಯದಲ್ಲಿ ಅಷ್ಟೇ ಒಳ್ಳೆ ಜನ ಇದ್ದಾರೆ, ಕೆಲವ್ರು ಯಾರೋ ಒಬ್ರು ಇಬ್ರು ನನಗೆ ತೊಂದರೆ ಕೊಟ್ಟರು. ಅದು ನಾವು ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದ್ವಿ, ನಡೀತಾ ಇತ್ತು ಹಿಂಗೆ. ನಮ್ಮ ಬಿಲ್ಡಿಂಗಲ್ಲೇ ಎಕ್ಸ್ಟೆನ್ಷನಲ್ಲಿ ಇತ್ತು ಅದು ಹಾಸ್ಪಿಟ್ಲು. ಅಲ್ಲೆಲ್ಲ ಜನಗಳು ತೊಂದರೆ ಆಗುತ್ತೆ ಅಂತ ಅಕ್ಕಪಕ್ಕದವ್ರು ಗಲಾಟೆ ಮಾಡೋರು. ಅದಕ್ಕೆ ಮೇನ್ ರೋಡ್ ಬಂದ್ವಿ, ನಮ್ಮ ಬಿಲ್ಡಿಂಗೇ ಬಂತು. ನಾವೆಲ್ಲ ಒಟ್ಟಿಗೆ ಇದ್ವಿ, ನಮ್ಮ ಬಾಮೈದ ಎಲ್ಲ. ನಮ್ಮ ಬಾಮೈದ ನಮ್ಮ ಹತ್ರ ಯಾಕೋ ಬೇಜಾರು ಮಾಡ್ಕೊಂಡು ಬೇರೆ ಹೋಗಿ ಹಾಸ್ಪಿಟ್ಲು ಮಾಡಿದ್ರು. ನಮ್ದು ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ನಮ್ಮ ಮಾವರು ನಮ್ಮ ಮನೆಯವ್ರಿಗೂ ನಮಗೂ ಸ್ವಲ್ಪ ಅದರದ್ದು ಆಯುರ್ವೇದಿಕ್ ಸ್ಟ್ರೋಕ್ ಎಲ್ಲ ಮೆಡಿಸನ್ ಹೇಳಿದ್ರು, ಅದನ್ನು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಸರ್, ಈಗ ಹೋರಾಟ ಎಲ್ಲ ಮಾಡ್ಕೊಂಬಂದ್ರಿ, ಈಗ ವೇದವತಿ ನದಿ ನೀರು ಉಳಿಸ್ಕೊಳ್ಬೇಕು ಅಂತ ಹೇಳಿ. ಬೆದರಿಕೆಗಳು, ಹೆದರಿಕೆ ಈ ಥರದ್ದೆಲ್ಲ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಿಮಗೆ ಆತಂಕ, ಭಯ ಅನ್ನೋದು ಆಗ್ತಿರ್ಲಿಲ್ವಾ? ಥರ ಭಯ ಇತ್ತು, ಭಯ ಇತ್ತು. ನಾನು ಹೇಳಿದೆ, ಯಾ ನಮ್ಮ ಅಪ್ಪನ ಇನ್ನೂ ಇಬ್ಬರು ಇದ್ದಾರೆ ಬಿಡುವ, ಅಣ್ಣ ತಮ್ಮ ಇದ್ದಾರೆ, ಏನು ತಲೆ ಕೆಡ್ಸ್ಕೊಳಲ್ಲ. ಮಿತಿಮೀರ್ ಬಂದಾಗ ನನ್ನ ಹಣೆ ಬರ ಇಷ್ಟೇ ಅಂತ ಬರ್ದಾಗ ಏನು ಮಾಡೋಕ್ಕಾಗಲ್ಲ ಅಂತ ಮೊಂಡು ಬಿದ್ದೆ ಮೇಡಮ್. ಕಡೆ ಪಕ್ಷ ಪೊಲೀಸ್ನವರಾದ್ರೂ ಸಪೋರ್ಟ್ ಮಾಡಬೇಕಿತ್ತಲ್ಲ ನಿಮಗೆ? ಪೊಲೀಸ್ನವರು ಕೆಲವರು ಎದುರುಬೇಡ ಅಂದರು, ಕೆಲವರು ಅವರು ಅದ್ರ ಶಾಮೀಲಾಗಿದ್ರು. ಭಾಳ ಬೆಂಗಳೂರಲ್ಲೆಲ್ಲ ಬಂದಿದ್ರು ಮೇಡಮ್, ಅದು ಟೆಂಡರ್ ಇದಕ್ಕೆ ದೊಡ್ಡ ದೊಡ್ಡ ಇವರೆಲ್ಲ ಹಾಕಿದ್ರಾಗ. ತಾಲೂಕು ಆಫೀಸ್ ಮುಂದೆನೇ ನನಗೆಲ್ಲ ಸ್ವಲ್ಪ ಆವಾಜು, ಕೆಲವು ಇಂಡೈರೆಕ್ಟ್ ಕೀಟ್ಲೆ ಮಾಡಿದ್ರು, ಗಲಾಟೆ ಮಾಡ್ಬೇಕು ಅಂತ ನೋಡಿದ್ರು. ನಾನೆಲ್ಲ ರೈತರಿಗೆ ಹೇಳಿದ್ದೆ, ಸುಮ್ಮನೆ ನಮ್ಮಲ್ಲೇ ಜಗಳ ಮಾಡಿಸ್ತಾರೆ, ಯಾರು ಎದುರಬಾರ್ದು. ಏನಿದ್ರು ನನ್ನ ಗಮನಕ್ಕೆ ಬಂದೇ ಹೊಡೆದಾಡ, ಏನಾರ ಒಬ್ರಿಗೂ ಗಲಾಟೆ ಮಾಡ್ತಾರೆ, ಯಾರು ನನ್ನ ಗಮನಕ್ಕೆ ತಂದ್ಮೇಲೆ ನೀವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ಯಾಕಂದ್ರೆ ಒಬ್ರಿಗೊಬ್ರಿಗೆ ಎತ್ಕೊಟ್ಟು ಅಲ್ಲಿ ಇಬ್ಬಾಗ ಆಗ್ಬಿಟ್ರೆ ಗಲಾಟೆಗಳಾಯ್ತು ಅಂತಂದು ಪೊಲೀಸರು ಲಾಠಿ ಚಾರ್ಜ್ ಮಾಡೋದು ಇವೆಲ್ಲ ನಡೀತವೆ. ಆ ಒಂದು ಸೂಚನೆ ಮುಂಚೆನೆ ಎಲ್ಲರಿಗೂ ಹೇಳಿದ್ವಿ. ಈಗ ನೀವು ನಿಮ್ಮ ತಂದೆಯವರು ಅಥವಾ ನಿಮ್ಮ ಕುಟುಂಬದಿಂದ ಬಂದಂಥ ಕೃಷಿ ಜೀವನವನ್ನು ಅಳವಡಿಸ್ಕೊಂಡಿರೋದಕ್ಕೆ ನಿಮ್ಮ ತಾಯಿಯವ್ರಿಗೆ ಎಷ್ಟು ಆನಂದ ಇದೆ ಸರ್? ಖುಷಿ ಇದೆ. ನಮ್ಮ ತಂದೆ ಗ್ರಾಜುಯೇಟ್ ಮೇಡಮ್, BSc ಆಗಿನ ಇದರಲ್ಲೇ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು ಅವ್ರಿಗೆ. ಅದನ್ನು ನಮ್ಮ ತಾತವರು ಕೂಲಿ ಕೆಲಸಕ್ಕೆ ಯಾಕೆ ಹೋಗ್ತಾ ರಾಜೀನಾಮೆ ಕೊಟ್ಟು ಬಾಯಿಲಿ ಅಂತಂದು ಕರ್ಸ್ಕೊಂಡು ನಮ್ಮ ತಾಯಿ ಹೇಳ್ತಾ ಇದ್ರು, ನಿಮ್ಮ ಅಪ್ಪ ಇಷ್ಟು ಕಷ್ಟ ಬಿದ್ದಾರೆ ಅಂತ. ಶೂ ಹಾಕೊಂಡು ನೇಗ್ಲು ಹೊಡೆದವ್ರೆ, ಕಾಲು ಚುಚ್ತವೆ ಅಂತ ನಮ್ಮ ತಂದೆ. ಅದು ರಿಯಲ್ ಫ್ಯಾಕ್ಟ್. ನಮ್ಮ ತಂದೆನ ಅಭ್ಯಾಸ ಇಲ್ಲ, ಅವರು ಇಲ್ಲಿ ಬೆಂಗಳೂರಲ್ಲಿ ಓದಿದ್ದು. ಏಕ್ದಮ್ಮು ನಮ್ಮ ತಾತ ಕೆಲ್ಸಕ್ಕೆ ಹೋಗೋನ್ ಕರೆದ್ಬಿಟ್ಟು ಇದು ಮಾಡಿದ್ರಲ್ಲ, ಜಮೀನ್ ಭಾಗ ನೀನ್ ಮಾಡ್ಕೊ, ಏನಾರ ಮಾಡ್ಕೊ, ಇಷ್ಟ ಎಕರೆ ಇದ್ಕೊಂಡು ಕೂಲಿ ಮಾಡಕ್ ಹೋಗ್ತೀಯ ಅಲ್ಲಿ ಅಂತ. ಅದಕ್ಕೆ ಅವರು ಪಾಪ ಶೂ, ಇಲ್ಲಿ ಲೆಂತ್ ಶೂ ಬರ್ತಲ್ಲ, ಅದ್ ಹಾಕೊಂಡು ನೇಗ್ಲು ಹೊಡೆದವ್ರ. ಆಗ ಎಲ್ಲ ಕೆಲಸ ಮಾಡಿದ್ ನಮ್ಮ ತಂದೆನೂ ಶ್ರಮಜೀವಿ. ಅವ್ರದ್ದು ನಮ್ಗೆ ಅರ್ಧ ಇದು, ನಮ್ಮ ಇಷ್ಟು ಕಷ್ಟ ಬಿದ್ದು ನಾವು ಉಳಿಸ್ಕೊಂಡು ಹೋಗ್ಬೇಕು, ನಾವು ಮಾಡ್ಬೇಕು. ನನಗೆ ಈಗಲೂ ಉರುಪಿದೆ ಮೇಡಮ್, ಏನಾರ ಸಪೋರ್ಟ್ ಸಿಕ್ಕರೆ ಏನಾರ ಮಾಡ್ಬೋದು. ಕಿಚ್ಚಿದೆ ನನ್ನ ಹತ್ರ ಇನ್ನ ಹೊಸ ಏನಾರ. ಈಗಲೂ ನಾನು ತೋಟಕ್ಕೆ ಹೋದ್ರೆ ಏನಾರ ಒಂದು ಇಂಪ್ರೂವ್ ಮಾಡಬೇಕು ಅಂತ ನನಗೆ ಸಪೋರ್ಟ್ ಅಂದ್ರೆ ಲೇಬರ್ ಇಲ್ಲ. ನಮಗೆ ಬಹಳ ಕಷ್ಟ ಇದೆ ಲೇಬರ್. ಈಗ ಕೃಷಿ ಲೈಫಲ್ಲಿ ಸರ್ ಏನಾದ್ರು ಎಕ್ಸ್ಪೆರಿಮೆಂಟ್ಸ್ ಅಂತ ಏನಾದ್ರು ಮಾಡಿದಿದ್ಯಾ? ಸಣ್ಣ ಪುಟ್ಟ ಮಾಡಿದೀವಿ. ಮಾಮೂಲಿ ನಮ್ಗೆ ಈ ಆರ್ಗ್ಯಾನಿಕ್ ಇದ್ರಲ್ಲಿ ಯಾರೋ ಹೇಳಿದ್ ಕೇಳಿದ್ವಿ. ನಾನೇ ಒಂದು ಇದ್ರ ತರ ಟ್ಯಾಂಕ್ ಮಾಡ್ಬಿಟ್ಟು ಸಿಮೆಂಟ್ ತೊಟ್ಟಿ ಕಟ್ಸಿ ಅದನ್ನ ಮತ್ತೆ ಮ್ಯಾನ್ಯುಯಲ್ ಮಾಡೋದ್ ಬೇಡ ಅಂತ ಗಂಜಳೆಲ್ಲ ಒಂದು ಸಣ್ಣ ಟ್ಯಾಂಕ್ ಹೋಗಿ ಅದನ್ನ ಅಲ್ಲಿ ಫಿಲ್ಟರ್ ಆಗಿ ಮತ್ತೆ ಇನ್ನೊಂದು ಟ್ಯಾಂಕ್ ಅದನ್ನ ಲಿಫ್ಟ್ ಮಾಡಿ ಅದಕ್ಕೊಂದು HD ಪಂಪ್ ಇಟ್ಟು, ಅಂದ್ರೆ ಈ ಪ್ರೆಷರ್ ಪಂಪು ಮೇನ್ ಇದಕ್ಕೆ ಹೋಗಂಗೆ ಆರ್ಗ್ಯಾನಿಕ್ ಲಿಕ್ವಿಡ್ ಬರುತ್ತೆ ಮೇಡಮ್. ನಾವು ಉರುಳಿ, ಬೆಲ್ಲ, ಸಗಣಿ, ಗಂಜಲ ಇದೆಲ್ಲ ಹಾಕಿ ಒಂದು 8 ದಿವಸ ಅದು ನೀರಲ್ಲಿ ಗಂಜಲ ಇದ್ರಲ್ಲಿ ಕೊಳಿಬೇಕು. ಕೊಳಿತಾದ್ಮೇಲೆ ಅದು ಫಿಲ್ಟರ್ ಆಗ್ಬೇಕು, ಜೀವಾಮೃತ. ಅದು ಫಿಲ್ಟರ್ ಆದ್ಮೇಲೆ ಅದನ್ನ ಮತ್ತೆ ಒಂದು HD ಪಂಪಲ್ಲಿ ಮೇನ್ ಲೈನ್ಗೆ ಕನೆಕ್ಟ್ ಮಾಡಿದ್ವಿ. ಅದೊಂದು ನಮ್ದು ಬೇರೆ ಬೇರೆ ಇದಾವೆ ಸಣ್ಣ ಪುಟ್ಟ, ಮೇನ್ ಮಾಡಿದ್ ನಮ್ಮ ತೋಟಕ್ಕೆ ನಾನು ಅದ್ ಮಾಡ್ಕೊಂಡಿದ್ದೆ. ಮುಂದಿನ ಗುರಿ ಅಂತ ಏನಾದ್ರು ಇಟ್ಕೊಂಡಿದ್ರೆ ಸರ್? ಈ ತರದ್ದು ಈ ನಮ್ಮ ಕೃಷಿ ಜೀವನದಲ್ಲಿ ಈ ಬದಲಾವಣೆ ತರಬೇಕು, ಈಗ ಆಸ್ಪತ್ರೆಯಲ್ಲಿ ಇನ್ನೇನು ಚೆನ್ನಾಗಿ ಮಾಡಿಕೊಡ್ಬೇಕು ಜನರಿಗೆ, ಏನಾದರೂ ಅನ್ಯಾಯ ಆಗ್ತಾ ಇದ್ದಾಗ ಇದನ್ನ ನಾನು ಪ್ರತಿಭಟಿಸ್ಬೇಕು, ಯಾಕೆಂದ್ರೆ ನಿತ್ಯ ಇಂಥವನ್ನೆಲ್ಲ ನಡೀತಾನೆ. ಅನ್ಯಾಯ ಪ್ರತಿಭಟಿಸಕ್ ಆಗಲ್ಲ ಮೇಡಮ್. ಈಗ ಜನನೂ ಇಲ್ಲ, ಮುಂಚೆ ಬರೋರು ಈಗ ಯಾರು ಇಲ್ಲ. ಈಗ ಅನ್ಯಾಯದ ಪರನೇ ಸುಮಾರು ಜನ ಇರೋದು, ನ್ಯಾಯದ ಪರ ತುಂಬಾ ಕಡಿಮೆ. ನಮಗೂ ಮನ್ಸಿಗೆ ನೋವಾಗುತ್ತೆ ಕೆಲವೆಲ್ಲ ಅನ್ಯಾಯ ಆದಾಗ. ವಿಧಿ ಇಲ್ಲ, ನಮ್ದು ಏನಿದೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಕೈಲಾಗಿದ್ದು ನಾವು ನೇರವಾಗಿರ್ಬೇಕು, ನೇರವಾಗಿದ್ದೀವಿ. ಒಬ್ರು ಮೋಸ ಬೇಡ, ಒಬ್ರದ್ದು ಇದು ಬೇಡವಾ, ಆ ತರ ಜೀವನ ಮಾಡ್ತಾ ಇದೀವಿ. ಸರ್, ಈ ಕಾರ್ಯಕ್ರಮದ ಮೂಲಕ ಇವತ್ತು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ, ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಯಾರಿಗಾದ್ರೂ ಧನ್ಯವಾದ ಹೇಳೋದಾದ್ರೆ ಯಾರನ್ನ ನೆನಪಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ ನೀವು? ನಾನು ನಮ್ಮ ತಾಯಿ, ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ, ಮೂಲ ಅವರು.
ಆಮೇಲೆ ನನ್ನ ತಮ್ಮ, ಹ್ಮ್ ನಮ್ಮ ಅಣ್ಣ ತಮ್ಮಗಳು ಇವರೆಲ್ಲ ಇದ್ದಾರೆ ಜೊತೆಲಿ. ಮೂಲ ನಮ್ಮ ಅತ್ತೆ ಮಾವ, ನಮ್ಮ ತಾಯಿ ತಂದೆ, ನಮ್ಮ ಮಿಸ್ಸಸ್ಸು, ನನ್ನ ತಮ್ಮ ಮೇಡಮ್. ಇವ್ರಿಗೆ ತುಂಬಾ ನಾನು ಆಭಾರಿ. ಆಭಾರಿ. ಖಂಡಿತ ಸರ್. ಇದು ನನಗೆ ನೆನಪು ಬಂತು ಇನ್ನೊಂದು ಕೇಳಬೇಕು ಅಂತ ಹೇಳಿ. ಏನಂದರೆ ಪ್ರಾಮಾಣಿಕವಾಗಿತ್ತು ಕೃಷಿ ಜೀವನವನ್ನು ನಡೆಸಿ, ಅಂದರೆ ಬರಡು ಭೂಮಿಲಿ ಚಿನ್ನದ ಬೆಳೆ ತೆಗಿಬೇಕು ಅನ್ನುವಂತಹ ಛಲದಲ್ಲಿ ಕೃಷಿ ಜೀವನವನ್ನು ನಡೆಸ್ತಿದ್ದ ಸಂದರ್ಭದಲ್ಲೂ IT ರೇಡ್ ಆಗುತ್ತೆ ಅಂದಾಗ ಪ್ರಾಮಾಣಿಕವಾಗಿರೋದೇ ತಪ್ಪ ಅಂತ ಅನಿಸ್ಲಿಲ್ವಾ? ಅನ್ನಿಸ್ತು ನನಗೆ. ನಾನು ಹೇಳಿದ್ದೀನಿ ನಮ್ದು ಇದೆ ಸರ್, ನಮ್ದು ಎಲ್ಲ ಪಾಣಿ ಇದೆ. ಆಮೇಲೆ ಇದು ನಮ್ಮ ಹಾರ್ಟಿಕಲ್ಚರ್ ಆಫೀಸಿಗೆ ಕಳಿಸಿದ್ರು ಲೆಟ್ರು, ಇಲ್ಲಿ ಇದೆಯಾ ಇದು ಇಷ್ಟು ಈ ಬೆಳೆಗೆ ಏನು ರೇಟ್ ಸಿಗುತ್ತೆ ಅಂತ. ಆಕ್ಚುಲಿ ಗೌರ್ಮೆಂಟ್ ರೇಟು ಇರೋದು ಕಡಿಮೆ. ಲ್ಯಾಂಡ್ ವ್ಯಾಲ್ಯೂಗೆ ಹೋದಾಗ ನೀವು ಲ್ಯಾಂಡ್ ವ್ಯಾಲ್ಯೂ ಗೌರ್ಮೆಂಟ್ ವ್ಯಾಲ್ಯೂ ಕಡಿಮೆ ಇದೆ. ಹೊರಗಡೆ ನೀವು ತಗೋಬೇಕಾದ್ರೆ 1 to 3 ಇರುತ್ತೆ. ಹಂಗೆ ನಾವು ಮಾರ್ಕೆಟ್ ನಾನು ಕೊಟೇಶನ್ ಕೊಟ್ಟಿದೆ. ಹಣ್ಣು ಮಾರ್ಕೆಟಲ್ಲಿ ಹೋಲ್ಸೇಲಲ್ಲಿ ರೇಟ್ ತಗೊಂತಾರೆ, ನಾನು ರಿಟೈಲಲ್ಲಿ ಮಾರ್ತಾ ಇರೋದು ನಾನು ಓನಾಗಿ. ಅಂಗಡಿ 20 ರೂಪಾಯಿ ಹೋಲ್ಸೇಲ್ ತಗೊಂಡ್ರೆ ನಮ್ಗೆ 30 ರೂಪಾಯಿ ಹೋಗ್ತಾ ಇದೆ. ಡಿಫ್ರೆನ್ಸ್ ತಗೊಳ್ಳಿ, ಟನ್ನಿಗೆ ಇಷ್ಟು ಅಂತ ಎಲ್ಲ ಲೆಕ್ಕ ಹಾಕಿ ಕೊಟ್ಟಿದೆ. ಆಮೇಲೆ ಹಾರ್ಟಿಕಲ್ಚರ್ ಆಫೀಸರ್ಗೂ ನಾನು ಹೇಳಿದೆ, ನಮ್ದು ವಿಡಿಯೋ ಫೋಟೋ ಎಲ್ಲ ಟೆಂಪೋದು ಎಲ್ಲೆಲ್ಲಿ ಮಾರ್ತೀವೋ ಅದೆಲ್ಲ. ಆಮೇಲೆ ಬಿಲ್ ಬುಕ್ಕು ಇಟ್ಬಿಟ್ಟಿದ್ದೀವಿ, ಎಲ್ಲಿ ಮಾರ್ತಾರೆ ಅಲ್ಲಿ ಒಂದು ವೋಚರ್ ಹಾಕ್ಕೊಡಂಗೆ. ಯೋಗಿ ಹಾರ್ಟಿಕಲ್ಚರ್ ಫಾರಮ್ ಅಂತ ಒಂದು ಫಾರಮ್ ಮಾಡ್ಕೊಂಡು ಅದರಲ್ಲೇ ಒಂದು ಬಿಲ್ ಬುಕ್ ಮಾಡಿ ಅದರಲ್ಲೇ ಇದು ಮಾಡ್ತಾ ಇದ್ವಿ. ಸರ್, ಈಗ ಕೃಷಿಕರಿಗೆ ನೀವು ಸಲಹೆ ಕೊಡೋದಾದ್ರೆ ಯಾವ ಸಲಹೆಯನ್ನು ಕೊಡ್ತೀರಿ ಕೃಷಿಕರಿಗೆ ಅಂತ? ಕೃಷಿಕರಿಗೆ ಆದಷ್ಟು ಖರ್ಚು ಕಡಿಮೆ ಮಾಡಿ ಬೆಳೆ ಬೆಳಿಬೇಕು. ಈಗಿನ ಮಾರ್ಕೆಟಲ್ಲಿ ಒಬ್ರು ಒಂದು ರೇಟ್ ಸಿಕ್ತು ಅಂದ್ರೆ ಎಲ್ಲ ಅದೇ ಹಾಕ್ಬಿಡ್ತಾರೆ. ಇವತ್ತು ಟೊಮೊಟೊ ಸಿಕ್ತು ಅಂದ್ರೆ ಎಲ್ಲ ಟೊಮೊಟೊ ಬೆಳಿತಾರೆ. ಇನ್ನೊಂದು ಯಾವುದೋ ಬಂತು ಅದು ಹಂಗೆ ಬೆಳಿಬಾರ್ದು. ನಮ್ದು 10 ಎಕರೆ ಇದ್ರೆ ಅದರಲ್ಲಿ 2-3 ಕ್ರಾಪ್ ಮಾಡ್ಕೋಬೇಕು. ಒಂದರಲ್ಲಿ ಹೋದ್ರೆ ಒಂದರಲ್ಲಿ ಬರಬೇಕು ಮೇಡಮ್. ಒಂದು ಅಟ್ಲೀಸ್ಟ್ ಟೊಮೊಟೊಲ್ಲಿ ಹೋದ್ರೆ ಇನ್ನೊಂದು ಬೆಳೆಯಲ್ಲಿ ಬರಬೇಕು ಲಾಭ ನಮಗೆ. ಎರಡೂ ಕೈ ಬಿಡಬಾರ್ದು. ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಆದಷ್ಟು ಖರ್ಚು ಕಡಿಮೆ ಮಾಡಿ ಅದನ್ನೇ ಬೆಳಿಬಾರ್ದು, ಬೆಳೆದಿದ್ದೇ ಬೆಳಿಬಾರ್ದು. ಹೊಸ ಯಾವ್ದು ವೆರೈಟಿ ಇವತ್ತು ಹೊಂದ್ಕೊಳತ್ತೆ ಮೇಡಮ್. ಅಂದ್ರೆ ಕೆಲವು ಕರ್ಲು ಭೂಮಿ ಅಂತಾರೆ ನಮ್ಮ ಕಡೆ, ಆ ಭೂಮಿಗಳಲ್ಲಿ ಬೆಳೆಗಳು ಬರಲ್ಲ. ಬೇರೆ ಭೂಮಿಗಳ ಕೆಮ್ಮಣ್ಣು, ಕೆಂಪು ಭೂಮಿ ಇದೆಲ್ಲ ಬರುತ್ತೆ. ಎಲ್ಲ ಇದು ಬರುತ್ತೆ ಬೆಳೆಗಳು. ಯಾವ ಬೆಳೆ ಇಟ್ಟರು ಕೆಮ್ಮಣ್ಣಲ್ಲಿ ಬರುತ್ತೆ. ನೀವು ಮಳೆ ನೀರಾಗ್ಲಿ ನಾವು ನೀರು ಬಿಟ್ರೆ ಭೂಮಿಯಲ್ಲಿ ಹಿಂಗ್ಬೇಕದು. ಇಮ್ಮಿಡಿಯೇಟ್ ನೀರು ಬಸಿತು ಅಂದ್ರೆ ಬೆಳೆ ಎಲ್ಲಾ ಬೆಳೆ ಹೊಂದ್ಕೊಂತ. ಅಲ್ಲೇ ನೀರು ನಿಂತು ಅಂದ್ರೆ ಬರಲ್ಲ, ಬೆಳೆ ಕೊಳ್ತೋಗುತ್ತೆ. ಗಿಡ ಹಾಕಿದ್ದು ಫಸಲೆಲ್ಲ ಹೋಗುತ್ತೆ. ಓಕೆ ಓಕೆ ಹಾಂ ಸರ್. ಈಗ ಎಕರೆಗಟ್ಟಲೆ ಭೂಮಿ ಇಲ್ಲ, ನಂತರ 1 ಎಕರೆ ಭೂಮಿ ಇದೆ, ಇದರಲ್ಲೇ ಏನಾದರೂ ನಾನು ಕೃಷಿ ಜೀವನವನ್ನು ನಡೆಸಬೇಕು ಅನ್ನೋರಿಗೆ ನಿಮ್ಮ ಸಲಹೆ ಏನು ಅಂತ? ಮಾಡ್ಬೋದು ಮೇಡಮ್. ಈಗ ಕೋಳಿ ನಾಟಿ ಕೋಳಿ ಒಳ್ಳೆ ಡಿಮ್ಯಾಂಡ್ ಇದೆ. ಕೋಳಿ ಸಾಕಾಣಿಕೆ ಮಾಡ್ಬೋದು. ಅದರಲ್ಲಿ ಹಣ್ಣು ಗಿಡಗಳು, ತರಕಾರಿಗಳು ಬೆಳ್ಕೋಬೋದು. ಒಬ್ಬೊಬ್ಬರು ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು. ತರಕಾರಿಗಳು ನಾವೇ ಮಾರಬೇಕು, ಅದನ್ನ ಒಬ್ರು ಕೊಡಬಾರ್ದು. ಅದರಲ್ಲಿ ಏನು ಸಿಗಲ್ಲ. ಈ ಕರೋನಾ ಬಂತು, ಕರೋನಾ ಬಂದ ಆದ್ಮೇಲೆ ಎಲ್ಲ ರೈತರು ಅವರೇ ಮಾರೋರು. ಅವಾಗ ನಾನು ಎಷ್ಟೋ ರೈತರಿಗೆ ಹೇಳಿದ್ದೀನಿ, ಇದನ್ನ ಮೊದಲಿಂದ ನೀವು ರೂಢಿಸ್ಕೊಂಡಿದ್ರೆ ಇವತ್ತು ಲಾಭ ಸಿಗ್ತಾ ಇದೆಯಾ ಅಂದೆ. ಹೂನಣ ಸಿಗ್ತಾ ಇದೆ ಅಂದ್ರು. ಎಷ್ಟು ಸಿಗ್ತದೆ? ಮೊದ್ಲು ಎಷ್ಟು ಕೊಡ್ತಾ ಇದೆ? ಮೊದಲೆಲ್ಲ ಒಂದು 9,000 8,000 ತಗೊಳೋರು. ಈ ಡೈಲಿ ನಾನು 2,000 ಮಾಡ್ತಾ ಇದ್ದೆ. ಅದು ಮುಗಿಯೋವರೆಗೂ ಎಷ್ಟಾಯ್ತು ಲೆಕ್ಕ ಹಾಕ, ಎಷ್ಟು ಬಂತು ಲಾಭ ಅಂದೆ. ಹಂಗೆ ನಾವು ಸ್ವಂತ ಮಾಡ್ಬೇಕು ಮೇಡಮ್. ಆದಷ್ಟು ನಾವು ಸ್ವಂತ ಮಾರಿದ್ರೆ ಅದು ಏನಾರ ನಮ್ಗೆ ಅಲ್ಲಿ ಬೆನಿಫಿಟ್. ಮಾರ್ಕೆಟ್ಗೆ ಹಾಕಿದ್ರೆ ಅಲ್ಲಿ ಕಮಿಷನ್ ಹೋಗುತ್ತೆ, ಆ ದಲ್ಲಾಳಿ ಅದೇನೋ ತೆಗಿತಾರೆ, ತೂಕ ಮಾಡಿದಿಷ್ಟು ಅಂತ ಎಲ್ಲ ಹೋಗುತ್ತೆ. ಅದು ರೈತರಿಗೆ ತುಂಬ ಲಾಸ್ ಆಗುತ್ತೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಕೃಷಿ ಜೀವನ ಹೇಗಿದೆ, ಹೋರಾಟದ ಬದುಕು ಹೇಗಿತ್ತು, ಜಾಗೃತಿ ಮೂಡಿಸೋದಕ್ಕೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯೋಗಾನಂದ ಮೂರ್ತಿಯವರು ಭಾಗಿಯಾಗಿದ್ದರು. ಮೂಲತಃ ಕೃಷಿಕರಿವರು ಬಳುವಳಿಯಾಗಿ ತಮ್ಮ ಕುಟುಂಬದ ಮೂಲಕ ಆಯುರ್ವೇದ ಅನ್ನುವಂತಹ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ ಇದೆ. ಇದಕ್ಕೂ ಮೀರಿ ಒಂದು ವಿಚಾರವನ್ನು ಹೇಳಲೇಬೇಕು ನೋಡಿ. ಇವತ್ತು ಮರಳುಗಾರಿಕೆ ಅನ್ನೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಕಣ್ಣಿಗೆ ಕಾಣುತ್ತೆ. ಆಗ್ತಿರುವಂತಹ ಅನ್ಯಾಯವನ್ನು ಪ್ರತಿಭಟಿಸಬೇಕು ಅನ್ನುವಂತಹ ಮನೋಭಾವದ ನಡುವೆ ಒಬ್ಬಂಟಿ ಹೋರಾಟ ಆರಂಭಿಕ ಹಂತದಲ್ಲಿ ಯಾರ ಸಪೋರ್ಟ್ ಕೂಡ ಇರೋದಿಲ್ಲ. ಆಗ ವೇದಾವತಿ ನದಿಯ ಮರಳನ್ನು ರಕ್ಷಣೆ ಮಾಡೋದಕ್ಕೆ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ. ಅನಂತರದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಊರಿನ ಜನ ಅವರ ಜೊತೆ ನಿಂತ್ಕೊಳ್ತಾರೆ. ಇವತ್ತಿಗೂ ಕೂಡ ಆ ಊರಿನ ಒಂದು ಹಿಡಿ ಮರಳು ಕೂಡ ಹೊರಗೆ ಹೋಗೋದಕ್ಕೆ ಬಿಟ್ಟಿಲ್ಲ. ಆ ಮಟ್ಟಿಗಿನ ಹೋರಾಟ ನಿರಂತರವಾಗಿ ನಡೆದಿದೆ. ಸೊ ಇದೆಲ್ಲದರ ಜೊತೆಗೆ ಯೋಗಾನಂದ ಮೂರ್ತಿಯವರು ತಮ್ಮ ಕೃಷಿ ಜೀವನವನ್ನು ಅಳವಡಿಸ್ಕೊಂಡು ಯುವ ಕೃಷಿಕರು ಹೆಚ್ಚಾಗಬೇಕು, ಸಾವಯವ ಕೃಷಿಯನ್ನು ತಮ್ಮ ಭೂಮಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅವರ ಮುಂದಿನ ಜೀವನ ಶುಭವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.